ವಿದ್ಯಾರ್ಥಿಗಳೇ, ಪಠ್ಯವನ್ನು ಮುಂದುವರಿಸೋಣ. ಗಮನಿಸಿ. ಅಂತು ನಡೆದ ಪಾರ್ವಂಗೆ ಮತ್ತೊರ್ವನ್ನಿದಿರುವ ಬಂದೆಲೆ ಪಾರ್ವ, ನಿಮಗೆ ಕುಶಾಕ್ಷಮಾಲ ಯಜ್ಞೋಪವೀತ ಉತ್ತರೀಯಾದಿ ಚಿನ್ನಂಗಳೆತ್ತಲ್ ಈ ನಾಯಂ ಪೊತ್ತು ಪೋಪುದೆತ್ತಲ್ ಎತ್ತಾನು ನಿಮಗೆ ಮೃಗಯಾವ್ಯಸನ ವ್ಯಾಪಾರ ಮಾಡುವುದಕ್ಕೂ ಅಲ್ಲದಾಗಳ್ ಇದು ನಿಮ್ಮ ದುಷ್ಕರ್ಮದ ಫಲಂ ಎಂದು ನುಡಿದು ಪೋಪುದು. ಆ ಪಾರ್ವಂ ಚೋದ್ಯಂ ಬಟ್ಟು. ನಮಗೆ ಗಮನಿಸಿ ಬಿಡಿಸಿ ಹೇಳ್ತೇನೆ. ಅಂತು ನಡೆದ ಪಾರ್ವಂಗೆ ಮತ್ತೋರ್ವಂ ಇದಿರು ಬಂದು, ಎಲೆ ಪಾರ್ವ, ನಿಮಗೆ ಕುಶ ಅಕ್ಷಮಾಲ ಯಜ್ಞೋಪವೀತ ಉತ್ತರೀಯಾದಿ ಚಿನ್ನಂಗಳೆತ್ತಲ್ ಈ ನಾಯಂ ಪೊತ್ತು ಪೋಪುದೆತ್ತಲ್ ಎತ್ತಾನು ನಿಮಗೆ ಮೃಗಯಾ ವ್ಯಸನ ವ್ಯಾಪಾರಂ ಆದುದಕ್ಕೂ ಅಲ್ಲದಾಗಳ್ ಇದು ನಿಮ್ಮ ದುಷ್ಕರ್ಮದ ಫಲಂ ಎಂದು ನುಡಿದು ಪೋಪುದು. ಆ ಪಾರ್ವಂ ಚೋದ್ಯಂ ಬಟ್ಟು. ಬಿಡಿಸಿ ಬರೆದಿದ್ದೇನೆ, ಗಮನಿಸಿ. ಅಂತು ನಡೆದ ಪಾರ್ವಂಗೆ ಮತ್ತೆ ಓರ್ವಂ ಇದಿರು ಬಂದು, ಎಲೆ ಪಾರ್ವ, ನಿಮಗೆ ಕುಶ ಅಕ್ಷಮಾಲ ಯಜ್ಞೋಪವೀತ ಉತ್ತರೀಯಾದಿ ಚಿನ್ನಂಗಳ್ ಎತ್ತಲ್ ಈ ನಾಯಂ ಪೊತ್ತು ಪೋಪುದು ಎತ್ತಲ್ ಎತ್ತಾನು ನಿಮಗೆ ಮೃಗಯಾ ವ್ಯಸನ ವ್ಯಾಪಾರಂ ಆದುದಕ್ಕೂ ಅಲ್ಲದಾಗಳ್ ಅದು ನಿಮ್ಮ ದುಷ್ಕರ್ಮದ ಫಲಂ ಎಂದು ನುಡಿದು ಪೋಪುದು. ಆ ಪಾರ್ವಂ ಚೋದ್ಯಂ ಪಟ್ಟು. ಚೋದ್ಯಂ ಬಟ್ಟು. ಮಕ್ಕಳೇ, ಈಗ ಆ ಪದಗಳ ಅರ್ಥ ಗಮನಿಸೋಣ. ಕೆಲವು ಪದಗಳು ಮಾತ್ರ ಇವೆ. ಅಲ್ಲಿ ಕುಶ ಅಂತ ಹೇಳಿದ್ರೆ ದರ್ಬೆ ಎಂದರ್ಥ. ಅಕ್ಷಮಾಲ ಜಪಮಣಿ ಸರ, ಜಪಸರ, ಬ್ರಾಹ್ಮಣರು ಧರಿಸುವಂತಹ, ಬ್ರಾಹ್ಮಣರ ಬಳಿ ಇರುವಂತಹ ಜಪಸರ. ಯಜ್ಞೋಪವೀತ ಜನಿವಾರ, ಯಜ್ಞೋಪವೀತ ಅಂದ್ರೆ ಜನಿವಾರ. ಉತ್ತರೀಯ ಮೇಲು ಹೊದಿಕೆ. ಮೃಗಯ ವ್ಯಸನ ಅಂತ ಹೇಳಿದ್ರೆ, ಮೃಗಯ ಅಂತ ಹೇಳಿದ್ರೆ ಪ್ರಾಣಿಗಳನ್ನ ಬೇಟೆಯಾಡುವಂಥದ್ದು ಅಂತ. ವ್ಯಸನ ಅಂದ್ರೆ ಚಟ. ವ್ಯಾಪಾರಂ, ವ್ಯಾಪಾರ ಅಂದ್ರೆ ಅದಕ್ಕೆ ವಸ್ತುಗಳನ್ನ ಕೊಡುಕೊಳ್ಳುವ ವ್ಯವಹಾರ ಅಲ್ಲದೆ ಚಟುವಟಿಕೆ, ಕಾರ್ಯ, ಕೆಲಸ ಎಂಬರ್ಥಗಳು ಸಹ ಇವೆ. ಚೋದ್ಯ ಪರಿಚಿತವಾದ ಪದವೇ ಅದು. ಆಶ್ಚರ್ಯ ಎಂದರ್ಥ. ಆಶ್ಚರ್ಯ ಎಂದರ್ಥ. ಕೆಳಗೆ ಗಮನಿಸಿ, ಅದರ ಅನುವಾದ ಇದೆ. ಹಾಗೆ ನಡೆದ ಬ್ರಾಹ್ಮಣನಿಗೆ ಮತ್ತೊಬ್ಬನು ಎದುರು ಬಂದು, ಎಲೈ ಬ್ರಾಹ್ಮಣ, ನಿಮಗೆ ದರ್ಭೆ, ಜಪಸರ, ಜನಿವಾರ, ಉತ್ತರೀಯ ಮೊದಲಾದ ಚಿಹ್ನೆಗಳಲ್ಲಿ ಈ ನಾಯನ್ನು ಹೊತ್ತುಕೊಂಡು ಹೋಗುವುದೆಲ್ಲಿ? ನಿಮಗೆ ಎಲ್ಲಾದರೂ ಬೇಟೆಯ ಚಟ ಹತ್ತಿರಬೇಕು, ಅಲ್ಲದಿದ್ದರೆ ಇದು ನಿಮ್ಮ ದುಷ್ಕರ್ಮದ ಫಲ ಎಂದು ನುಡಿದು ಹೋಗುತ್ತಾನೆ. ಆಗ ಆ ಬ್ರಾಹ್ಮಣನಿಗೆ ಆಶ್ಚರ್ಯ ಉಂಟಾಗುತ್ತದೆ. ಆಶ್ಚರ್ಯ ಉಂಟಾಗುತ್ತದೆ. ಅಲ್ಲಿ ಗಮನಿಸಿ ಗದ್ಯವನ್ನ ಇನ್ನೊಂದು ಸ್ವಲ್ಪ ಹೆಚ್ಚಿನ ವಿವರಣೆಯನ್ನು ನೀಡುತ್ತೇನೆ. ಅಂತು ನಡೆದ ಪಾರ್ವಂಗೆ, ಈಗಾಗಲೇ ಇಬ್ಬರು ಬ್ರಾಹ್ಮಣನಿಗೆ ಎದುರಾಗಿದ್ದಾರೆ. ಇಬ್ಬರೂ ಸಹ ಆ ಆಡನ್ನು ಅಥವಾ ಬ್ರಾಹ್ಮಣನು ಹೊತ್ತಂತಹ ಆಡನ್ನು ಉದ್ದೇಶಿಸಿ ಅದನ್ನು ನಾಯಿ ಎಂದು ಸಂಬೋಧನೆ ಮಾಡಿ ಅಲ್ಲಿ ಬ್ರಾಹ್ಮಣನನ್ನ ಹಂಗಿಸಿ ಹೋಗಿದ್ದಾರೆ. ಬ್ರಾಹ್ಮಣ ತಾನು ಹೊತ್ತಂತಹ ಆಡನ್ನ ಪರೀಕ್ಷೆ ಮಾಡಿ ಸಮಾಧಾನ ಪಟ್ಟುಕೊಂಡು ಮುಂದೆ ನಡೆದಿದ್ದಾನೆ. ಮತ್ತೊಬ್ಬ ಎದುರಾಗಿದ್ದಾನೆ, ಮತ್ತೊಬ್ಬ ಧೂರ್ತ ಎದುರಾಗಿದ್ದಾನೆ. ಆತ ಏನು ಹೇಳ್ತಾನೆ? ಇದಿರು ಬಂದು, ಎಲೆ ಪಾರ್ವ, ಎಲೆ ಬ್ರಾಹ್ಮಣನೇ ಅಂತನಂತೆ, ನಿಮಗೆ ಕುಶ ಅಕ್ಷಮಾಲ ಯಜ್ಞೋಪವೀತ ಉತ್ತರೀಯಾದಿ ಚಿನ್ನಂಗಳೆತ್ತಲ್. ನೀವು ಬ್ರಾಹ್ಮಣರು, ಯಾವುದು ನಿಮಗೆ ಸಂಕೇತಗಳು, ಸಾಮಾನ್ಯವಾಗಿ ಯಾವುದನ್ನ ನೀವು ಧರಿಸ್ತೀರಾ, ಯಾವುದು ನಿಮ್ಮ ಬಳಿ ಇರ್ತದೆ ಅಂತ ಹೇಳಿದ್ರೆ, ನಿಮ್ಮ ಬಳಿ ಸಾಮಾನ್ಯವಾಗಿ ಇರುವಂತದ್ದು ಕುಶ. ಕುಶ ಅಂದ್ರೆ ದರ್ಬೆ. ದರ್ಬೆ ಇರ್ತದೆ ನಿಮಗೆ. ಅದೊಂದು ಜಾತಿಯ ಹುಲ್ಲು ಮಕ್ಕಳೇ. ಸಾಮಾನ್ಯವಾಗಿ ಪೂಜೆಗೆ ಬಳಕೆ ಆಗ್ತದೆ. ಬ್ರಾಹ್ಮಣರು ಬಳಸುವಂತಹ ಪೂಜೆ ಯಜ್ಞಯಾಗಾದಿಗಳಿಗೆ ಬಳಕೆ ಆಗ್ತದೆ ಕುಶ.
ಅಕ್ಷಮಾಲ ಅವರ ಬಳಿ ಇರುವಂತಹ ಜಪ ಸರ, ಜಪಮಣಿ ಸರ, ಅಕ್ಷಮಾಲ. ಯಜ್ಞೋಪವೀತ ಅವರು ಧರಿಸಿರುವಂತಹ ಜನಿವಾರ, ಮತ್ತೆ ಉತ್ತರೀಯ ಮೇಲು ಹೊದಿಕೆ, ಮೇಲು ವಸ್ತ್ರ ಅಂತ ಕರಿತೀವಲ್ಲ ಅದು ಉತ್ತರೀಯ. ಇದು ಸಾಮಾನ್ಯವಾಗಿ ಬ್ರಾಹ್ಮಣರ ಬಳಿ ಇರುವಂಥದ್ದು, ಬ್ರಾಹ್ಮಣರು ಧರಿಸುವಂಥದ್ದು. ಅದೇ ಈ ಬಂದಂತಹ ಧೂರ್ತ ಈ ಬ್ರಾಹ್ಮಣನ ಬಳಿ ಏನ್ ಹೇಳ್ತಿದ್ದಾನೆ, ನಿಮಗೆ ಕುಶ, ಅಕ್ಷಮಾಲ, ಯಜ್ಞೋಪವೀತ, ಉತ್ತರೀಯಾದಿ ಚಿನ್ನಂಗಳ್ ಎತ್ತಲ್, ಈ ನಾಯಂ ಪೊತ್ತು ಪೋಪುದೆತ್ತಲ್. ಸಾಮಾನ್ಯವಾಗಿ ಅವು ನಿಮ್ಮ ಚಿಹ್ನೆಗಳು, ಅವು ನಿಮ್ಮ ಸಂಕೇತಗಳು, ಸಾಮಾನ್ಯವಾಗಿ ನಿಮ್ಮ ಜೊತೆ ಇರುವಂತದ್ದು. ಆದ್ರೆ ಈ ನಾಯಂ ಪೊತ್ತು ಪೋಪುದೆತ್ತಲ್, ಆದ್ರೆ ನೀವು ಈ ನಾಯನ್ನು ಹೊತ್ತುಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ. ಇದು ನಿಮಗೆ ಶೋಭಿಸುವಂತದ್ದಲ್ಲ, ಶೋಭಿಸತಕ್ಕುದಲ್ಲ ಅಂತ. ಎತ್ತಾನು ನಿಮಗೆ ಮೃಗಯ ವ್ಯಸನ ವ್ಯಾಪಾರ ಮಾದುದಕ್ಕೂ ಅಂತಾನೆ. ಎಲ್ಲಾದರೂ ಏನಾದರೂ ಎತ್ತಾನು ಅಂದ್ರೆ ಎಲ್ಲಿಯಾದರೂ ನಿಮಗೆ ಮೃಗಯ ವ್ಯಸನ, ಬೇಟೆಯ ಚಟ ಉಂಟಾಗಿರ್ಬೇಕು ಅಂತ. ವ್ಯಾಪಾರ ಆದುದಕ್ಕೂ, ಆ ಕೆಲಸ ನಿಮಗೆ ಅಥವಾ ಆ ಚಟುವಟಿಕೆ ಕೈಗೊಳ್ಳುವ ಮನಸ್ಸಾಗಿರಬೇಕು ನಿಮಗೆ ಅಂತ. ಬೇಟೆಯನ್ನ ಕೈಗೊಳ್ಳುವ ಮನಸ್ಸಾಗಿರಬೇಕು ನಿಮಗೆ. ವ್ಯಾಪಾರ ಮಾದುದಕ್ಕೂ, ಎಲ್ಲಿಯ ಬ್ರಾಹ್ಮಣ ಎಲ್ಲಿಯ ಬೇಟೆ. ಸಾಮಾನ್ಯವಾಗಿ ಬೇಟೆಗೆ ಹೊರಡುವವರು ನಾಯನ್ನು ಜೊತೆಗೆ ಕರೆದೊಯ್ತಾರೆ. ಹಾಗಾಗಿ ಬ್ರಾಹ್ಮಣನಾದ ನೀನು ನಾಯನ್ನು ಕರೆದುಕೊಂಡು ಹೋಗ್ತಾ ಇದ್ದೀಯ, ಬಹುಶಃ ನಿನಗೆ ಬೇಟೆಯ ಚಟ ಹತ್ತಿರಬೇಕು ಎಂದು ಹಂಗಿಸಿ ಮಾತನಾಡ್ತಾ ಇದ್ದಾನೆ ಈ ಬ್ರಾಹ್ಮಣನಿಗೆ ಎದುರಾದಂತಹ ಇಲ್ಲಿಯ ಈ ಧೂರ್ತ. ವ್ಯಾಪಾರಂ ಆದುದಕ್ಕೂ ಅಲ್ಲದಾಗಳ್, ಇದು ನಿಮ್ಮ ದುಷ್ಕರ್ಮದ ಫಲಂ. ಇಲ್ಲದೇ ಇದ್ರೆ ನಾಯನ್ನು ಹೊತ್ತುಕೊಂಡು ಹೋಗುವಂತಹ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದು ನಿಮ್ಮ ದುಷ್ಕರ್ಮದ ಫಲವೇ ಅಂತ ಹೇಳ್ತಾನೆ. ಬಹುಶಃ ಯಾವುದೋ ಒಂದು ಕೆಟ್ಟ ಕರ್ಮವನ್ನ ಮಾಡಿದ್ದೀರಾ, ಆ ಪಾಪವನ್ನ ತೀರಿಸಿಕೊಳ್ಳುವ ಸಲುವಾಗಿ ಹೀಗೆ ನಾಯನ್ನು ಹೊತ್ತುಕೊಂಡು ಸಾಕ್ತಾ ಇದ್ದೀರಾ ನೀವು ಅಂತ ಹೇಳಿ ಪುನಃ ಹಂಗಿಸಿ ಮಾತನಾಡ್ತಾನೆ. ನಿಮ್ಮ ದುಷ್ಕರ್ಮದ ಫಲಂ ಎಂದು ನುಡಿದು ಪೋಪುದುಂ ಅವನು ಹೋಗ್ತಾನೆ. ಆಗ ನೋಡಿ, ಅವನು ಇಲ್ಲಿ ಬ್ರಾಹ್ಮಣನ ಪ್ರತಿಕ್ರಿಯೆಯನ್ನ ಕೇಳಲು ಕೇಳುವುದೂ ಇಲ್ಲ. ತನಗೆ ತೋಚಿದ್ದನ್ನ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಅಂತ. ಪೋಪುದುಂ ಆಪಾರ್ವಂ ಚೋದ್ಯಂ ಬಟ್ಟು. ಈ ಮೂರನೇ ಧೂರ್ತ ಹೇಳಿದಾಗ ಈ ಬ್ರಾಹ್ಮಣನಿಗೆ ಒಂದಿಷ್ಟು ಮನಸ್ಸು ಪರಿವರ್ತನೆ ಆಗ್ತದೆ, ಆಶ್ಚರ್ಯ ಉಂಟಾಗ್ತದೆ. ಆ ಬ್ರಾಹ್ಮಣನಿಗೆ ಆಶ್ಚರ್ಯ ಉಂಟಾಗ್ತದೆ. ತಾನು ಹೊತ್ತಂತಹ ಆ ಆಡನ್ನು ಕುರಿತಾಗಿ ಆತನಿಗೆ ಆಶ್ಚರ್ಯ ಉಂಟಾಗ್ತದೆ. ಮುಂದೆ ಗಮನಿಸೋಣ ಏನಾಗಿದೆ ಅಂತ ಹೇಳಿ. ಅಲ್ಲಿ ಒಂದು ಕಂದಪದ್ಯ ಇದೆ ಮಕ್ಕಳೇ, ಗಮನಿಸಿ. ಚಿತ್ತಭ್ರಾಂತಿ ಶ್ರಾಂತಂ ಪೊತ್ತುದುಮಂ ತಡವಿ ನೋಡುತ್ತುಂ ಚಾಗಲಮಂ ಮತ್ತು ಆ ಪಾರ್ವಂ ವಿಸ್ಮಿತ ಚಿತ್ತಂ ಚಿಂತಿಸುತ್ತೆ ಮುಂತೆ ಬರೆ ಮತ್ತೋರ್ವಂ ಅಂತ. ಇಲ್ಲಿ ಹೆಚ್ಚಿನ ಪದಗಳನ್ನ ಬಿಡಿಸಿ ಹೇಳಬೇಕಾದ ಅಗತ್ಯ ಇಲ್ಲ ಮಕ್ಕಳೇ. ಸಾಮಾನ್ಯವಾಗಿ ಪದಗಳೆಲ್ಲ ಬಿಡಿಯಾಗಿಯೇ ಇವೆ. ಅದ್ರ ಒಮ್ಮೆ ಗಮನಿಸಿ. ಬೇಕಾದ್ರೆ ನೀವು ಚಿತ್ತಭ್ರಾಂತಿ ಶ್ರಾಂತಂ, ಅದು ಒಂದೇ ಪದ ಬಿಡಿಸಿ ಅದನ್ನ ಹಾಗೆ ಪಕ್ಕಕ್ಕೆ ಸರಿಸಿ ನೋಡಿದ್ರೆ ಚಿತ್ತ ಭ್ರಾಂತಿ ಶ್ರಾಂತಂ ಅಂತ ಹಾಗೆ ಓದ್ಬೋದು, ತೊಂದರೆ ಇಲ್ಲ. ಚಿತ್ತಭ್ರಾಂತಿ ಶ್ರಾಂತಂ ಒಂದೇ ಪದ. ಪದಗಳಿಗೆ ಬಿಡಿಸಿ ಮತ್ತೆ ಒಟ್ಟಾರೆಯಾಗಿಯೂ ಸಹ ಅರ್ಥ ಹೇಳ್ತೇನೆ ನಂತರ. ಪೊತ್ತುದುಮಂ ತಡವಿ ನೋಡುತ್ತುಂ ಚಾಗಲಮಂ ಮತ್ತು ಇಲ್ಲೊಂದು ಗಮನಿಸಿ ಅಷ್ಟೆ, ಮತ್ತು ಆಪಾರ್ವಂ ಅಂತ ಬಿಡಿಸ್ಕೋಬೇಕಾದ್ರೆ ಮತ್ತಾಪಾರ್ವಂ ಮತ್ತು ಆಪಾರ್ವಂ ವಿಸ್ಮಿತ ಚಿತ್ತಂ ಚಿಂತಿಸುತ್ತೆ ಮುಂತೆ ಬರೆ ಮತ್ತೆ ಓರ್ವಂ ಅಂತ ಬಿಡಿಸಿ ಬರ್ದಿದ್ದೇನೆ. ಚಿತ್ತಭ್ರಾಂತಿ ಶ್ರಾಂತಂ ಪೊತ್ತುದುಮಂ ತಡವಿ ನೋಡುತ್ತುಂ ಚಾಗಲಮಂ ಮತ್ತು ಆಪಾರ್ವಂ ವಿಸ್ಮಿತ ಚಿತ್ತಂ ಚಿಂತಿಸುತ್ತೆ ಮುಂತೆ ಬರೆ
ಮತ್ತೋರ್ವಂ, ಮತ್ತೆ ಓರ್ವಂ ಎಂದರ್ಥ. ಅಲ್ಲಿ ಪದಗಳ ಅರ್ಥ ಗಮನಿಸಿ. ಚಿತ್ತ ಅಂದ್ರೆ ಮಕ್ಕಳ ಮನಸ್ಸು, ಭ್ರಾಂತಿ ಅಂದ್ರೆ ಭ್ರಮೆ. ಇಲ್ಲಿ ನಿಮಗೆ ಆ ಎರಡು ಪದಗಳಿಗೆ ಅರ್ಥ ಸುಲಭವೇ. ಆದ್ರೆ ಮೂರನೇ ಪದ ಉಂಟು ನೋಡಿ, ಅಲ್ಲಿ ಶ್ರಾಂತಂ ಅಂತ ಅರ್ಥ. ಶ್ರಾಂತಂ ಅಂದ್ರೆ ಬಳಲಿದವನು. ಶ್ರಾಂತ ಅಂತ ಹೇಳಿದ್ರೆ ಬಳಲು ಎಂದರ್ಥ, ಬಳಲಿಕೆ ಎಂದರ್ಥ, ಬಳಲಿದ ಎಂದರ್ಥ. ಇಲ್ಲಿ ಶ್ರಾಂತಂ ಅಂತ ಹೇಳಿದ್ರೆ ಬಳಲಿದವನು. ಅದನ್ನು ಒಟ್ಟಾರೆಯಾಗಿ ಗಮನಿಸಬೇಕು. ಚಿತ್ತಭ್ರಾಂತಿ ಅಂತ ಹೇಳಿದ್ರೆ ಮನಸ್ಸು ಭ್ರಮೆಗೊಳ್ಳುವುದು ಅಥವಾ ಹುಚ್ಚು ಎಂಬ ಅರ್ಥವೇ ಇದೆ. ಚಿತ್ತಭ್ರಾಂತಿ ಅಂತ ಹೇಳಿದ್ರೆ ಮನಸ್ಸು ಭ್ರಮೆಗೊಳ್ಳುವುದು ಅಥವಾ ಹುಚ್ಚು ಎಂಬ ಅರ್ಥವೇ ಇದೆ. ಇಲ್ಲಿ ಭ್ರಮೆ ಅಂತ ಅಷ್ಟೇ ತೆಗೆದುಕೊಳ್ಳೋಣ, ಸಾಕಾಗ್ತದೆ. ಇಡಿಯಾಗಿ ಆ ಪದದ ಅರ್ಥ ಗಮನಿಸಬೇಕು ಅಂತಾದ್ರೆ ಮನಸ್ಸಿನಲ್ಲಾದ ಭ್ರಮೆಯಿಂದ ಬಳಲಿದವನು. ಇಲ್ಲಿ ಬಳಲಿದ್ದಾನೆ ಯಾರು? ಬ್ರಾಹ್ಮಣ. ಆ ಬಳಲಿಕೆಗೆ ಕಾರಣ ಏನು? ಭ್ರಮೆ, ಮನಸ್ಸಿನಲ್ಲಾದ ಭ್ರಮೆ. ಆತನಿಗೆ ಇನ್ನೇನು ಹುಚ್ಚು ಹಿಡಿದಿಲ್ಲ, ಹಾಗಾಗಿ ಭ್ರಮೆ ಉಂಟಾಗಿದೆ. ಅಂದ್ರೆ ಈ ದೂರ್ತರೆಲ್ಲ ಬಂದು ಆಡನ್ನು ಉದ್ದೇಶಿಸಿ ಅದನ್ನು ನಾಯಿ ಎಂದು ಸಂಬೋಧನೆ ಮಾಡಿದಾಗ ಆತನೆಲ್ಲ ಒಂದು ರೀತಿಯಲ್ಲಿ ಭ್ರಮೆ, ಒಂದು ಮಂಕು ಕವಿದಿದೆ ಆತನಿಗೆ. ಹಾಗಾಗಿ ಅದರಿಂದಲೇ ಒಂದು ಬಳಲಿಕೆ ಉಂಟಾಗ. ಇದು ಮಾನಸಿಕವಾದಂತಹ ಬಳಲಿಕೆ, ದೈಹಿಕವಾದ ಬಳಲಿಕೆ ಅಲ್ಲ, ಇದು ಮಾನಸಿಕವಾದಂತಹ ಬಳಲಿಕೆ. ಪೊತ್ತುದುಮಂ, ಇಡಿಯಾಗಿ ಪೊತ್ತು ಅಂದ್ರೆ ಹೊತ್ತು ಎಂದರ್ಥ. ಪೊತ್ತುದುಮಂ ಹೊತ್ತುಕೊಂಡದ್ದನ್ನ, ಹೊತ್ತುದುದನ್ನು ಎಂದರ್ಥ. ಹೊತ್ತುದುದನ್ನು, ಹೊತ್ತುಕೊಂಡದ್ದನ್ನು. ಮಂ ಪೊತ್ತುದುಮಂ. ನೋಡುತ್ತುಂ, ಇದು ಕೃದಂತ, ನೋಡುತ್ತಾ, ನೋಡುತ್ತಾ. ಚಾಗಲಮಂ, ಈಗಾಗಲೇ ಹೇಳಿದ್ದೇನೆ. ಚಾಗಲಮಂ ಅಂತ ಹೇಳಿದ್ರೆ ಹೋತವನ್ನು ಎಂದರ್ಥ. ದ್ವಿತೀಯ ವಿಭಕ್ತಿ ಪ್ರತ್ಯಯ ಇದೆ ಅಲ್ಲಿ. ಮುಂತೆ, ಮುಂದೆ, ಮುಂತೆ, ಮುಂದೆ. ಅನುವಾದ ಗಮನಿಸೋಣ. ಕೆಳಗಡೆ ಗಮನಿಸಿ, ಪದ್ಯದ ಕೆಳಗೆ. ಮನಸ್ಸಿನಲ್ಲುಂಟಾದ ಭ್ರಮೆಯಿಂದ ಬಳಲಿದ ಬ್ರಾಹ್ಮಣನು ತಾನು ಹೊತ್ತ ಹೋತವನ್ನು ತಡವಿ ನೋಡುತ್ತಾ ವಿಸ್ಮಯ ಚಿತ್ತದಿಂದ ಚಿಂತಿಸುತ್ತಾ ಮುಂದೆ ಬರಲು ಮತ್ತೊಬ್ಬನು, ಮುಂದೆ ಬರಲು ಮತ್ತೊಬ್ಬನು, ಮತ್ತೊಬ್ಬ ಎದುರಾಗ್ತಾನೆ. ಅದು ನಂತರ ಗಮನಿಸೋಣ. ಈಗ ನಾವು ಪದ್ಯ ಮಾತ್ರ ನೋಡಿ ಮಕ್ಕಳೇ ಬೇಕಿದ್ರೆ. ಚಿತ್ತಭ್ರಾಂತಿ ಶ್ರಾಂತ, ಮನಸ್ಸಿನಲ್ಲುಂಟಾದ ಭ್ರಮೆಯಿಂದ ಬಳಲಿದವನು ಯಾರಿಲ್ಲಿ? ಆ ಬಳಲಿದ ಬ್ರಾಹ್ಮಣನು. ಆ ಪಾರ್ವಂ, ಆ ಹಾರುವನು. ಪೊತ್ತುದುಮಂ, ಹೊತ್ತುದುದನ್ನು, ಹೊತ್ತುಕೊಂಡದ್ದೇನು? ಚಾಗಲಮಂ. ಪೊತ್ತುದುಮಂ, ಚಾಗಲಮಂ. ಚಾಗಲ ಅಂದ್ರೆ ಹೋತವನ್ನು. ತಡವಿ ನೋಡುತ್ತುಂ, ತಡವಿ ನೋಡ್ತಾನೆ. ಹಿಂದೆಯೇ ಒಂದು ಕಂದ ಪದ್ಯದಲ್ಲಿ ಪ್ರಸ್ತಾಪ ಆಗಿದೆ. ಶ್ರವಣ, ಶಿರ, ಪುಚ್ಚ, ಹಾಸ್ಯ, ಆದ್ಯ ಆದಿ ಅವಯವಗಳನ್ನ, ಪುಚ್ಚ, ಹಾಸ್ಯ ಆದಿ ಅವಯವಗಳನ್ನ ಆತ ಮುಟ್ಟಿ ನೋಡಿ ಆತ ಖಚಿತಪಡಿಸಿಕೊಂಡಿರ್ತಾನೆ. ಇದು ಭೂಭುವನ ಪ್ರಸಿದ್ಧಂ ಅಜಂ ಎಂದು ಆತ ಖಚಿತಪಡಿಸಿಕೊಂಡಿರ್ತಾನೆ. ಈಗ ಮತ್ತೊಮ್ಮೆ ತಡವಿ ನೋಡ್ತಾನೆ. ಅದರ ಕಿವಿಗಳನ್ನ, ಬಹುಶಃ ಅದರ ತಲೆಯನ್ನ, ಅದರ ಬಾಯನ್ನ, ಬಾಲವನ್ನ ಎಲ್ಲವನ್ನೂ ಸಹ ತಡವಿ ನೋಡ್ತಾನೆ. ಪೊತ್ತುದುಮಂ ತಡವಿ ನೋಡುತ್ತುಂ ಚಾಗಲಮಂ. ಪೊತ್ತುದುಮಂ ಚಾಗಲಮಂ ತಡವಿ ನೋಡುತ್ತುಂ. ಮತ್ತು ಆ ಪಾರ್ವಂ ತಡವಿ ನೋಡಿದಾಗ ಅದು ಆತನಿಗೆ ಇದು ನಾಯಲ್ಲ, ಇದು ಆಡು ಅಂತ ಪುನಃ ಖಚಿತ ಆಗ್ತದೆ. ಆದ್ರೆ ಆಲೋಚನೆ ಉಂಟಾಗ್ತದೆ. ಬಂದವರೆಲ್ಲ ನಾನು ಹೊತ್ತಂತಹ ಆಡನ್ನ ನೋಡಿ ನಾಯಿ ಅಂತ ಹೇಳ್ತಾ ಇದ್ದಾರಲ್ಲ, ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿ ಈತನ ಮನಸ್ಸಿನಲ್ಲೂ ಸಹ ಆ ಕಳವಳ ಉಂಟಾಗ್ತದೆ, ವಿಸ್ಮಯ ಉಂಟಾಗ್ತದೆ, ಅಚ್ಚರಿ ಉಂಟಾಗ್ತದೆ. ಮತ್ತು ಆ ಪಾರ್ವಂ, ಆ ಬ್ರಾಹ್ಮಣನು ವಿಸ್ಮಿತ ಚಿತ್ತಂ ಅಂದ್ರೆ ಚಿತ್ತದಲ್ಲಿ ವಿಸ್ಮಯ ಉಂಟಾದವನು, ಅಂದ್ರೆ ಒಂದು ರೀತಿಯಲ್ಲಿ ಅಚ್ಚರಿ ಉಂಟಾದವನು. ಚಿಂತಿಸುತ್ತೆ, ಆತನಿಗೆ ಚಿಂತೆ ಆರಂಭವಾಗ್ತದೆ. ಇಲ್ಲಿಗೆ ಮೂರನೇ ಅವನು ಬಂದು ಪುನಃ ಆಡನ್ನು ನಾಯಿ ಎಂದು ಕರೆದಾಗ ಆತನಲ್ಲಿ ಚಿಂತೆ
ಆರಂಭ ಆಗ್ತದೆ. ಚಿಂತಿಸುತ್ತೆ ಮುಂದೆ ಬರಲು ಮತ್ತೊಬ್ಬ ಆತನಿಗೆ ಎದುರಾಗ್ತಾನೆ. ಬಹುಶಃ ಇನ್ನೊಂದು ಅವಧಿಯಲ್ಲಿ ಮುಗಿಸಬಹುದು ಮಕ್ಕಳೇ. ಮುಗಿಸೋಣ. ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಧನ್ಯವಾದಗಳು.